ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ವಿದ್ಯಾಭ್ಯಾಸದ ಜೊತೆಗೆ ಕಾನೂನು ಅರಿವು ಮುಖ್ಯ. ಕಾನೂನು ಉಲ್ಲಂಘನೆಯಾಗದಂತೆ ವಿದ್ಯಾರ್ಥಿಗಳು ನಡೆದುಕೊಳ್ಳಲಿ. ನ್ಯಾಯಾಧೀಶೆ ಶಶಿಕಲಾ ಕಿವಿ ಮಾತು. ಮುರಳಿ ಮೋಹನ್ ರದ್ದು ರೌಡಿ ಸಂಸ್ಕೃತಿ. ಹಿರಿಯ ನಾಯಕನ ಮೇಲೆ ಹಲ್ಲೆ ತೀವ್ರ ಖಂಡನೀಯ. ಮುರಳಿ ಮೋಹನ್ ರನ್ನು ವಜಾ ಮಾಡಲು ಆಗ್ರಹ. ಯುವಕರ ಗುಂಪಿನಿಂದ ಗ್ಯಾರೇಜ್ ಮಾಲೀಕನ ಮೇಲೆ ಹಲ್ಲೆ. ಕ್ಷುಲ್ಲಕ ಕಾರಣವನ್ನೇ ನೆಪವಾಗಿಸಿಕೊಂಡ ಯುವಕರು. ಸಕಲೇಶಪುರದ ಬಾಳುಪೇಟೆಯಲ್ಲಿ ಘಟನೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ತಮ್ಮ ಹಕ್ಕುಗಳು ಮತ್ತು ಕಾನೂನು ಅರಿವು ಹೊಂದುವುದು ಅತ್ಯಮೂಲ್ಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಹೇಳಿದರು. ಬೇಲೂರು ಪಟ್ಟಣದ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆಯವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ, ನಶೆಮುಕ್ತತೆ ಹಾಗೂ ರಸ್ತೆ ಸುರಕ್ಷತಾ ಜಾಗೃತಿ ಮತ್ತು ಕರ್ತವ್ಯಗಳ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಕಾನೂನು ಉಲ್ಲಂಘನೆಯಾದಾಗ ಹಾಗೂ ಅಶಾಂತಿ ವಾತಾವರಣ ಉಂಟಾದಾಗ ವಿದ್ಯಾರ್ಥಿಗಳು ಕಾನೂನು ಪಾಲಿಸಿ ಸಾಮಾಜಿಕ ಬದಲಾವಣೆಗೆ ಕಾರಣರಾಗಬೇಕೆಂದು ಸಲಹೆ ನೀಡಿದರು. ಕಾನೂನು ಅರಿವು ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ನೆಮ್ಮದಿಯಿಂದ ಬಾಳಬಹುದು. ವಿದ್ಯಾರ್ಥಿ ದೆಸೆಯಿಂದಲೇ ಸಾಮಾಜಿಕ ಜವಾಬ್ದಾರಿಗಳು, ಕಾನೂನು ಅರಿವು ಹೊಂದಬೇಕು. ಎಲ್ಲರಿಗೂ ಕಾನೂನುಗಳ ಅರಿವು ಮೂಡಿಸುವ ಉದ್ದೇಶದಿಂದ ನಾವು ತಾಲೂಕಿನಲ್ಲಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಒಂದು ಸಲ ಓಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಎಷ್ಟು ಸೇವೆ ಮಾಡಿದರೆ ಸ್ವಲ್ಪ ತಿಳ್ಕೋಬೇಕು. ಮನೇನು ನಿಮಗೆ ಬಾಯಿಗೆ ತುಟ್ಟಿಟ್ಟು ಊಟ ಮಾಡಿಸಿದವ ಇಲ್ವೋ? ಇದೆಲ್ಲ ಯಾಕೆ ನೆನೆಸ್ಕೊಳ್ಳಲ್ಲ? ಪ್ರೀತಿ ಪ್ರೇಮ ಇರಬೇಕು. ಯಾವಾಗ ಒಂದು ಹಂತದಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಒಂದು ಕೆಲಸ ಅಂತ ಇದ್ದಾಗ ಅವಾಗ ನಿಮ್ದು ಪ್ರೀತಿ ಸಕ್ಸಸ್ ಆಗೋದು. ಈ ಹಂತದಲ್ಲಿ ಎಲ್ಲ ಮಕ್ಕಳು ನಾವು ಎಷ್ಟೋ ಜನ ನೋಡ್ತಾ ಇದೀವಿ, ಹೋಗ್ತಾರೆ ಸಣ್ಣ ಸಣ್ಣ ಮಕ್ಕಳು. ನಮಗೆ ಬೇಜಾರಾಗ್ತಿದೆ. 8ನೇ ಕ್ಲಾಸು 9ನೇ ಕ್ಲಾಸು ಲವ್ ಮಾಡ್ತಾರೆ, ಹೋಗ್ತಾರೆ, ಮದುವೆ ಆಗ್ತಾರೆ, ಗರ್ಭಿಣಿಯಾಗಿ ಬಂದು ನಿಂತ್ಕೊಳ್ತಾ ಇದ್ದಾರೆ. ವಾಟ್ ಈಸ್ ಇಟ್ಸ್ ಎಫೆಕ್ಟ್? ಸಮಾಜದಲ್ಲಿ ಎಷ್ಟು ಸಮಾಜ ಬಿಡ್ಬಿಡಿ, ಸಮಾಜ ಏನು ಹೆಂಗಿದ್ರು ಆಡ್ಕೊಳ್ಳುತ್ತೆ, ಆದ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡಿ. ಬೇಲೂರು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜು ಮಾತನಾಡಿ, ಕಾನೂನಿನ ಅರಿವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅಗತ್ಯ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕಾನೂನು ಅರಿವು ಹೊಂದಿದ್ದಲ್ಲಿ ಮಾತ್ರ ಕಾನೂನಾತ್ಮಕವಾಗಿ ಉಂಟಾಗುವ ಅನೇಕ ಸಮಸ್ಯೆಗಳು, ತೊಡಕುಗಳು ಇಲ್ಲವಾಗುತ್ತವೆ. ಕಾನೂನಿನ ತಿಳುವಳಿಕೆ ಮನುಷ್ಯ ಜಾಗೃತಗೊಳಿಸಿ ಅಪರಾಧ ಮಾಡದಂತೆ ಎಚ್ಚರಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳು ಮಾತ್ರವಲ್ಲ, ಪಟ್ಟಣ ನಗರ ಪ್ರದೇಶಗಳಲ್ಲಿಯೂ ಕಾನೂನು ತಿಳುವಳಿಕೆ ಕೊರತೆ ಎದ್ದು ಕಾಣುತ್ತಿವೆ. ಗ್ರಾಮೀಣ ಪ್ರದೇಶದ ಜನರು, ಅದರಲ್ಲೂ ಮಹಿಳೆಯರು, ವೃದ್ಧರು ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಕಾಶಗಳಿಂದ ವಂಚಿತರಾಗಿ ಕಟಕಡೆಯಲ್ಲಿ ಬದುಕುತ್ತಿರುವ ಜನರನ್ನು ಮೇಲೆತ್ತಲು ಕಾನೂನು ಅವಶ್ಯಕತೆ ಇದೆ ಎಂದ ಅವರು, ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಕಲಿಸಿರುತ್ತಾರೆ. ಅದನ್ನು ನೀವು ಯಾವ ರೀತಿ ಅವರಿಗೆ ಋಣ ತೀರಿಸುತ್ತೀರಾ ಎಂಬುದರ ಅರಿವು ನಿಮ್ಮಲ್ಲಿರಬೇಕು. ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ, ಕ್ಷಣಿಕ ಪ್ರೀತಿಗಾಗಿ ತಮ್ಮ ಕುಟುಂಬವನ್ನು ಬೀದಿಗೆ ತರುವ ಕೆಲಸ ಮಾಡಬೇಡಿ ಎಂದು ತಿಳಿಸಿದರು. ನ್ಯಾಯಾಧೀಶರ ಮುಂದೆ ಬಂದು ನಿಂತ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನಿಮಗೆ ಆ ರೀತಿ ಮಾತನಾಡಿದರೆ, ಹೇಳಿದರೆ ಅದನ್ನು ನೀವು ಪಾಲನೆ ಮಾಡಬೇಕು. ಅವ್ರು ಹೇಳಿದ್ದೆಲ್ಲದೂ ಕೂಡ ನಿಮ್ಮ ತಂದೆ ತಾಯಿಗಳಿಗೂ ಗೊತ್ತಿರುತ್ತೆ. ಅವ್ರು ನಿಮ್ಗಳಿಗೆ ಯಾಕೆ ಹೇಳಲ್ಲ ಅಂದರೆ, ನನಗೇನೆ ಅಂತೇಳಿ ಮತ್ತೆ ಅವನು ಅವಾಗ ನನಗೆ ಬೆಲೆ ಕೊಡಲ್ಲ, ನನ್ನ ಮುಂದೆನೇ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ತಂದೆ ತಾಯಿಗಳು ನಿಮ್ಗೆ ಏನು ಮಾಡ್ತಾರೆ, ವಿಚಾರಗಳು ಗೊತ್ತಿದ್ರು ಕೂಡ ನಿಮ್ಮ ಮುಂದೆ ಅದನ್ನ ಪ್ರಸ್ತಾಪ ಪಡಲ್ಲ. ಕೆಲವು ತಂದೆ ತಾಯಿಗಳು ಮಾತ್ರ ಹೇಳ್ತಾರೆ ಅಷ್ಟೇ, ಈ ರೀತಿ ಮಾಡಬೇಡಿ ಅಂತ. ಹಾಗಾಗಿ ನೀವು ತಂದೆ ತಾಯಿಗಳಿಗೆ ಕಣ್ಮುಚ್ಚಿ ಏನು ಮಾಡದೆ ಹೋದರೂ ಕೂಡ ಅವ್ರಿಗೆ ಯಾರಾದರೂ ಒಬ್ಬರು ಸ್ನೇಹಿತರು ಹೇಳಿರ್ತಾರೆ. ಇವತ್ತು ಸಮಾಜ ತುಂಬ ಎಚ್ಚರಿಕೆಯಿಂದ ಇದೆ. ಹುಡುಗ ಹುಡುಗಿ ಎಲ್ಲಿದ್ರು ಕೂಡ ಅವ್ರ ತಂದೆ ತಾಯಿಗಳು ಹೇಳುವಂಥವ್ರು ಇದ್ದಾರೆ, ಫೋಟೋ ಯಾರೋ ತೆಗೆದು ವಿಡಿಯೋ ಮಾಡಿ ವಾಟ್ಸಪ್ಪಲ್ಲಿ ಕಳಿಸೋಂಥವ್ರು ಇರ್ತಾರೆ. ನಿಮ್ಗೆ ತಾಯಿ ಮಗಳಿಗೆ ಹೇಳ್ಬಿಟ್ರೆ ಮಗಳು ಎಲ್ಲಿ ನೋಡ್ಕೊತಾಳು ಅಂತ ಹೇಳಲ್ಲ, ಮಗ ಎಲ್ಲಿ ನೋಡ್ಕೊತಾನೆ ಅಂತ ತಂದೆ ಹೇಳಲ್ಲ. ಹಾಗಾಗಿ ನೀವು ಮೋಸಗಳನ್ನ ಮಾಡಬೇಡಿ ಅಂತ ಹೇಳ್ತಾ, ಶಿಕ್ಷಣ ಪಡೆದಾಗ ಮಾತ್ರ ಕಾನೂನಿನ ಜ್ಞಾನ ಪಡೆಯೋಕ್ಕೆ ಸಾಧ್ಯ. ಕಾನೂನು ಮಾತ್ರ ಅಲ್ಲ, ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅತ್ಯಗತ್ಯವಾಗಿದೆ. ಪಿಎಸ್ಐ ಶಿವನಗೌಡ ಜಿ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅಪಘಾತಗಳ ಕಾರಣಗಳು, ಪ್ರಮುಖ ರಸ್ತೆ ಸುರಕ್ಷತಾ ಕ್ರಮಗಳು, ಸಂಚಾರ ನಿಯಮಗಳ ಪಾಲನೆಯ ಮಹತ್ವದ ಬಗ್ಗೆ ತಿಳುವಳಿಕೆ ನೀಡಿ, ಪೋಕ್ಸೋ ಕಾಯ್ದೆ ಜಾರಿಗೆ ಬಂದಿದ್ದು ಬಾಲಿಕೆಯರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗುವ ಯಾವುದೇ ವ್ಯಕ್ತಿಗೆ ಕಠಿಣ ಸಜೆಗೆ ಗುರಿ ಮಾಡಲಾಗುತ್ತದೆ. ಆದ್ದರಿಂದ ಹದಿಹರೆಯದವರ ವಯಸ್ಸಿನಲ್ಲಿರುವ ತಾವುಗಳು ಇಂತಹ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದರೆ ತಮ್ಮ ಉಜ್ವಲ ಭವಿಷ್ಯ ನಾಶವಾಗುತ್ತದೆ ಎಂದು ಎಚ್ಚರಿಸಿದರು. ಇವೆಲ್ಲ ಕಾರಣಗಳು ಏನಾಗ್ತದೆ ಅಂತಂದ್ರೆ, ಅಪಘಾತ ಪ್ರಕರಣಗಳಲ್ಲಿ ಹೆಚ್ಚಿನ ರೀತಿಯಾಗಿ ಪೆಟ್ಟಾಗೋದು ಮತ್ತು ಅಸುನೀಗೋದು ಕಾರಣ ಆಗ್ತದೆ. ಇಲ್ಲಿ ನಾವು ಮನಗಾಣಬೇಕು ಏನು ಅಂತಂತಂದರೆ, ರೋಡ್
ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಬರ್ತದೆ. ಅವನ್ನ ಫಾಲೋ ಮಾಡಿದರೆ ಯಾವ ರೀತಿಯಿಂದಾಗಿ ನಾವು ಇಂಥ ದುರ್ಗತಿಗಳಿಗೆ ಘಟನೆಗಳಿಗೆ ನಾವು ಹಾನಿಯಾಗೋದಿಲ್ಲ, ಯಾವುದು ಕೂಡ ನಮಗೆ ಬರೋದಿಲ್ಲ. ಹೆಲ್ಮೆಟ್ ಧರಿಸೋದಾಗಲಿ, ಇನ್ಶೂರೆನ್ಸ್ ವೆಹಿಕಲ್ಸ್ ಇದನ್ನು ಓಡಿಸೋದಾಗಲಿ, ಸೀಟ್ ಬೆಲ್ಟ್ ಧರಿಸಿ ಕಾರನ್ನು ಓಡಿಸೋದಾಗಲಿ, RC ಬುಕ್ಗಳು ಎಲ್ಲ ಡಾಕ್ಯುಮೆಂಟ್ಸ್, ವೆಹಿಕಲ್ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಇಟ್ಕೊಂಡು ನಾವು ಚಲಾವಣೆ ಮಾಡದೆ ಆದರೆ ಯಾವುದೇ ರೀತಿಯಿಂದ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾದರೆ ಅದಕ್ಕೆ ನ್ಯಾಯಾಲಯದಿಂದ ಪರಿಹಾರ ಮೊತ್ತ ಸಿಗ್ತದೆ. ಅದರಿಂದ ಅವಲಂಬಿತ ಆದಂಥ ಕುಟುಂಬ ಒಂದು ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆಗೆ ಅವರಿಗೆ ಹೆಲ್ಪ್ ಆಗ್ತದೆ. ಏನು ಅಂತೇಳಿ ಏನು ಪೋಕ್ಸೋ ಕಾಯ್ದೆ ಅಂತಂದರೆ ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್. ಇದರಲ್ಲಿ 4 ಥರದ ಲೈಂಗಿಕ ಇದ್ರ ಬಗ್ಗೆ ಡೆಫಿನೇಷನ್ ಕೊಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜು ಪ್ರಾಂಶುಪಾಲ ದಿವ್ಯಕುಮಾರ್ ವಹಿಸಿದ್ರು. ವಕೀಲರ ಸಂಘದ ಅಧ್ಯಕ್ಷ ಕೆಎಲ್ ನಟರಾಜು, ಕಾರ್ಯದರ್ಶಿ ಸುನಿಲ್, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಗಣೇಶ್, ವಕೀಲರಾದ ರಿಚರ್ಡ್ ಸೇರಿದಂತೆ ಕಾಲೇಜು ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಹಾಜರಿದ್ದರು. ರೌಡಿ ಸಂಸ್ಕೃತಿ ಇರುವ ಮುರಳಿ ಮೋಹನ್ ಅವರನ್ನು ಕ್ಷೇತ್ರದಿಂದ ವಜಾ ಮಾಡುವಂತೆ ನಿಡುಗರಹಳ್ಳಿ ಸಿದ್ದಪ್ಪ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನವರಿ 16ರಂದು ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಹಿತಕರ ಘಟನೆ ನಡೆದಿದ್ದು, ಕರ್ನಾಟಕ ಸರ್ಕಾರದ ಕಂದಾಯ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರ ಸಮ್ಮುಖದಲ್ಲಿ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಳಗ್ಗೆ 12 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ನಡೆದ ಸಭೆಯಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆಗಳ ಅರ್ಜಿಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಲಾಯಿತು. ಹಾಸನ ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ಶಾಸಕರು ಹಾಗೂ ಜಿಲ್ಲಾಡಳಿತದ ಕಾರ್ಯವೈಖರಿಯನ್ನು ಪ್ರಶಂಸಿಸಿದರು. ಆದರೆ ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಮುಗಿದ ಬಳಿಕ ಸಚಿವರು ಹಾಗೂ ಅಧಿಕಾರಿಗಳು ಸಕಲೇಶಪುರ ತಾಲೂಕು ಕಚೇರಿಗೆ ಪ್ರವೇಶಿಸುತ್ತಿದ್ದ ವೇಳೆ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಡಿಸಿ ಸಣ್ಣಸ್ವಾಮಿಯವರ ಮೇಲೆ ಮುರಳಿ ಮೋಹನ್ ಅವರು ಏಕಾಏಕಿ ಕೊರಳುಪಟ್ಟಿ ಹಿಡಿದು ತಳ್ಳಿ ಹಲ್ಲೆ ನಡೆಸಿದ್ದಾರೆ. ಸಾರ್ವಜನಿಕರ ಎದುರೇ ನಡೆದ ಈ ಘಟನೆಯಿಂದ ಕ್ಷೇತ್ರದಲ್ಲಿ ಆತಂಕ ಮತ್ತು ಆಕ್ರೋಶ ವ್ಯಕ್ತವಾಗಿದೆ ಎಂದು ಸಿದ್ದಪ್ಪ ಅವರು ಬೇಸರ ವ್ಯಕ್ತಪಡಿಸಿದರು. ಈ ರೌಡಿ ಸಂಸ್ಕೃತಿಯ ಕೃತ್ಯವನ್ನು ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸಿದ್ದು, ಸಂಬಂಧಪಟ್ಟ ವ್ಯಕ್ತಿಯನ್ನು ಕ್ಷೇತ್ರದಿಂದ ವಜಾ ಮಾಡುವಂತೆ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸುವಂತೆ ಆಗ್ರಹಿಸಿದರು. ಜಿಲ್ಲಾ ಮಾಜಿ ಅಧ್ಯಕ್ಷರು ಹಾಗೆ ಪರಾಜಿತ ಸಕಲೇಶಪುರ ಆಲೂರು ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯ ಮೇಲೆ ದಿನಾಂಕ 16/1/2026ರಂದು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಘನತೆವೆತ್ತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರ ಒಂದು ಜನಸ್ಪಂದನ ಕಾರ್ಯಕ್ರಮ ಅವತ್ತು 12 ಗಂಟೆಗೆ ಪ್ರಾರಂಭ ಆಗಿರುತ್ತೆ. ಅಧ್ಯಕ್ಷತೆಯನ್ನು ಶಾಸಕರಾದಂತಹ BJPಯ ಸಿಮೆಂಟ್ ಮಂಜು ಅವರು ವಹಿಸಿರ್ತಾರೆ. ಸಕಲೇಶಪುರ ಆಲೂರು ತಾಲೂಕಿನ ನನ್ನ ಎಲ್ಲ ಬಾಂಧವರು ಕೂಡ, ಮಹಿಳೆಯರು, ಪುರುಷರು, ಪ್ರತಿಯೊಬ್ಬರು ಕೂಡ ಭಿನ್ನ ಭೇದ ಇಲ್ಲದೇ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿದು ಒಂದು 7 ಗಂಟೆ ಸಮಯ, ಆ ಸಂದರ್ಭದಲ್ಲಿ ಕಾರ್ಯಕ್ರಮದಿಂದ ತೆರಳಿ ಏನು ಅಧಿಕಾರಿಗಳೊಂದಿಗೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಆವಾಗ ತಹಶೀಲ್ದಾರರ ಕಚೇರಿಯ ಚೇಂಬರ್ಗೆ ಸಾಹೇಬರು ಮುಂದೆ ಹೋಗ್ತಾರೆ. ಅದ್ರ ಹಿಂದೆ ಮುರಳಿ ಮೋಹನ್ ಇರ್ತಾರೆ, ಪರಾಜಿತ ಅಭ್ಯರ್ಥಿ. ಇವರು ಯಾವ ರೀತಿ ವರ್ತನೆ ಮಾಡಿದರು ಅಂದರೆ, ಕ್ಷುಲ್ಲಕ ಕಾರಣವನ್ನೇ ನೆಪವಾಗಿಸಿಕೊಂಡು ಯುವಕರ ಗುಂಪೊಂದು ಗ್ಯಾರೇಜ್ ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಸಮೀಪ ನಡೆದಿದೆ. ಬಾಳುಪೇಟೆಯಲ್ಲಿರುವ ಮಾರುತಿ ಆಟೋ ವರ್ಕ್ಸ್ ಗ್ಯಾರೇಜ್ನ ಮಾಲೀಕ ತೇಜಸ್ ಅವರ ಮೇಲೆ ಆಲೂರು ತಾಲೂಕಿನ ಪಾಳಿ ಸಮೀಪದ ತಿಮ್ಮನಹಳ್ಳಿ ಗ್ರಾಮದ ಶ್ರೀಧರ್ ಹಾಗೂ ಆತನ ಸಹಚರರು ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಲಾಗಿದೆ. ತೇಜಸ್ ಮತ್ತು ಶ್ರೀಧರ್ ಇಬ್ಬರು ತಿಮ್ಮನಹಳ್ಳಿ ಗ್ರಾಮದವರಾಗಿದ್ದು, ತೇಜಸ್ ಅವರ ಪ್ರಗತಿಯನ್ನು ಸಹಿಸದೆ ಶ್ರೀಧರ್ ಪದೇ ಪದೇ ಕಿರಿಕಿರಿ ಮಾಡುತ್ತಿದ್ದನೆಂದು ತೇಜಸ್ ಆರೋಪಿಸಿದ್ದಾರೆ. ತಿಮ್ಮನಹಳ್ಳಿಯಿಂದ ಬಾಳುಪೇಟೆಗೆ ಗ್ಯಾರೇಜ್ಗೆ ಬರುತ್ತಿದ್ದ ವೇಳೆ ಮಡಬಲು ಗ್ರಾಮದ ರೈಲ್ವೆ ಗೇಟ್ ಬಳಿ ಶ್ರೀಧರ್ ಕಾರಿಗೆ ತೇಜಸ್ ಕಾರು ತಾಕಿದ ವಿಚಾರವನ್ನು ಮುಂದಿಟ್ಟುಕೊಂಡು ಗಲಾಟೆ ನಡೆದಿತ್ತು ಎನ್ನಲಾಗಿದೆ. ಈ ವಿಚಾರವಾಗಿ ಈಶ್ವರಹಳ್ಳಿ ಕೂಡ್ಗೆ ಸಮೀಪ ಇಬ್ಬರ ನಡುವೆ ಜಗಳ ನಡೆದಿದ್ದು, ಸ್ಥಳೀಯರು ಮಧ್ಯಪ್ರವೇಶಿಸಿ ಸಮಾಧಾನಪಡಿಸಿ ಕಳಿಸಿದ್ರು. ಆದರೆ ನಂತರ ಬಾಳುಪೇಟೆಯಲ್ಲಿರುವ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ ತೇಜಸ್ ಹಾಗೂ ಅವರ ಸಹೋದರ ಕರ್ಣೇಶ್ ಅವರ ಮೇಲೆ ಶ್ರೀಧರ್ ಮತ್ತು ಆತನ ಸಹಚರರು ಬಿಯರ್ ಬಾಟಲಿ ಹಾಗೂ ಕಲ್ಲುಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಗ್ಯಾರೇಜ್ ಮುಂಭಾಗ ನಿಲ್ಲಿಸಿದ್ದ ಕಾರುಗಳಿಗೆ ಕಲ್ಲು ತೂರಿ ಭಾರೀ ಹಾನಿ ಮಾಡಿ ಪರಾರಿಯಾಗಿದ್ದಾರೆಂದು ಆರೋಪಿಸಲಾಗಿದೆ.
ಗಂಭೀರವಾಗಿ ಗಾಯಗೊಂಡ ತೇಜಸ್ ಅವರನ್ನು ಮೊದಲಿಗೆ ಸಕಲೇಶಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆಯ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದು, ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳನ್ನು ಶೀಘ್ರ ಬಂಧಿಸಬೇಕೆಂದು ತೇಜಸ್ ಮನವಿ ಮಾಡಿದ್ದಾರೆ. ಸರ್ ನೋಡಿ ಸರ್, ಈಗ ಬಂದ್ಬಿಟ್ಟು ನಂದು ಶ್ರೀ ಮಾರುತಿ ಆಟೋರಿಕ್ಸ್ ಬಾಳೆಪೇಟೆ JP ನಗರದಲ್ಲಿ ನಂದು ಗ್ಯಾರೇಜ್ ಇದೆ ಸರ್. ನಂದು ಬಂದ್ಬಿಟ್ಟು ಸ್ವಂತ ಊರು ಬಂದ್ಬಿಟ್ಟು ಎನ್ ತಿಮ್ಮನಹಳ್ಳಿ ಗ್ರಾಮ, ಮಡಬುಗ ಪಂಚಾಯಿತಿ, ಪಾಳ್ಯ ಹೋಬಳಿ ಬಂದ್ಬಿಟ್ಟು ಬಾಳೆಪೇಟೆಯಲ್ಲಿ ಒಂದು ಗ್ಯಾರೇಜ್ ಇದೆ. ಒಂದು 4ರಿಂದ 5 ವರ್ಷದಿಂದ ನಾನು JP ನಗರದಲ್ಲಿ ಕೆಲಸ ಮಾಡ್ಕೊಂಡು ಗ್ಯಾರೇಜಲ್ಲಿ ಇದ್ದೀನಿ. ನಾನು ಮೊನ್ನೆ ಏನಾಯ್ತು ಅಂದರೆ ಒಂದು 3 ದಿನದ ಹಿಂದೆ ನಾನು ಬಂದ್ಬಿಟ್ಟು ಒಂದು ಗಾಡಿ ಕೆಟ್ಟೋಗಿತ್ತು. ನಂದು ಗಾಡಿ ಕೆಟ್ಟೋಗಿದ್ದಾಗ ಪಾಳ್ಯದಲ್ಲಿ ಇತ್ತು ಗಾಡಿ. ನನಗೆ ಮನೆಯಿಂದ ಫೋನ್ ಮಾಡಿದ್ರು. ಮನೇಲಿದ್ದೆ ನಾನು. ಮನೆಯಿಂದ ಹೊರಟ್ಬಿಟ್ಟು ಹೋದೆ. ನಾನು ಗಾಡಿ ಒಂದು ಸ್ಟಾರ್ಟ್ ಮಾಡ್ಕೊಟ್ಟು ಬರೋಣ ಅಂತ ನಾನು ಹೋದೆ. ಹೋದಾಗ ರೈಲ್ವೆ ಸ್ಟೇಷನ್ ಹತ್ರ ಒಂದು ಲಾರಿ ಮುಂದೆ ಬಂದಾಗ ನಾನು ಅವ್ರಿಗೆ ಸೈಡ್ ಕೂಡ ಇದರಲ್ಲಿ ಒಂಚೂರು ಕ್ಲಚ್ ಹಿಡಿದಾಗ ಗಾಡಿ ಹಿಂದೆ ಹೋಯಿತು. ಹಿಂದೆ ಇದ್ದವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಬೈಕ್ ಒಟ್ಟಿಗೆ ಹಿಂದೆ ಇತ್ತು. ಆ ಬೈಕಿಗೆ ಏನು ಟಚ್ ಆಗಿಲ್ಲ, ಏನೂ ಆಗಿಲ್ಲ. ಅವನು ಕೂಗ್ಕೊಂಡು ಗಾಡಿ ಹಿಂದೆ ಬದಿದೆ ಅಂತ ಕೂಗ್ಕೊಂಡು ಮುಂದೆ ಹೋದ. ನನ್ನನ್ನು ನೋಡ್ಕೊಂಡು ಹೋದ. ಆಗ ಅವನು ಶ್ರೀಧರ ಅಂತ ಗೊತ್ತಾಯಿತು, ನಮ್ಮೂರವರೇ ಅಂತ ಗೊತ್ತಾಯಿತು. ನಾನು ಲಾರಿಗೆ ಸೈಡನ್ನು ಕೊಟ್ಟು ಒಂದು 2 ನಿಮಿಷ ಆಯಿತು ಲಾರಿ ಸೈಡ್ ಕೊಡೋಕ್ಕೆ. ಯಾಕಂದರೆ ಲೋಡ್ ಗಾಡಿ ಬಂದಿದ್ದೆ ಅವತ್ತು ನೈಟು. ನಾನು ಒಂಚೂರು ಹಿಂದೆ ಹಾಕ್ಬಿಟ್ಟು ಸೈಡ್ ಕೊಟ್ಬಿಟ್ಟು ಹೋದೆ. ಅವನು ಮುಂದೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದ ಬೈಕಲ್ಲಿ. ಆಗಲೂ ಏನು ಮಾತಾಡಲಿಲ್ಲ ಅವನು. ನಾನು ಪಾಡಿದ ಅವ್ನು ನಿಲ್ಲಿಸಲಿಲ್ಲ. ನಾನು ಹಂಗೆ ಯಾಕೆ ನನ್ನ ಕೆಲಸ ಆಗಬೇಕು ಅಂತ ನಾನು ಹೋದೆ. ನಾನು ಮುಂದೆ ಬಂದಾಗ ಎದುರುಗ ಶಿವಸೂರ್ಯ ಹೋಟ್ಲು ಎದುರುಗ ಬೈಪಾಸ್ ಇದೆಯಲ್ಲ, ಅಲ್ಲಿ ನಮ್ಮದು ಮಡಬಲಿಂದ ಎದುರುಗಕ್ಕೆ ಟಚ್ ಆಗೋದು ಆ ರೋಡು. ಅಲ್ಲಿ ಬಂದ್ಬಿಟ್ಟು ಒಂದು ಅಶೋಕ ಲೇಲ್ಯಾಂಡನ್ನು ನಿಲ್ಲಿಸ್ಕೊಂಡು ನಿಂತಿದ್ರು. ನಾನು ಯಾರೋ ಇರಬೇಕು, ನಡ್ಕೊಂಡು ಹೋಗೋರು, ನಾನು ನಡ್ಕೊಂಡು ಮನೆಗೆ ಹೋಗ್ತಾರೆ, ಯಾರೋ ಡ್ರಾಪ್ ಮಾಡೋಕ್ಕೆ ಬಂದಿರೋ ಅಂತ ನಿಲ್ಲಿಸ್ಕೊಂಡೆ ಗಾಡಿ. ನಾನು ಆ ಗಾಡಿಯಿಂದ ಲೆಫ್ಟ್ ಸೈಡಲ್ಲಿ ಇಳಿದು ಬಂದು ನಾನು ಯಾರು ಅಂತ ಗೊತ್ತಿಲ್ಲ. ಅವ್ನು ಬಂದ್ಬಿಟ್ಟು ಶ್ರೀಧರನಿಗೆ ಗುದ್ದಿರಂತಲ್ಲ, ತಡ್ರಿ ಬರ್ತಾ ಇದ್ದಾರೆ. ನಾನು ಯಾವ ಗುದ್ದೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಸುಮ್ಮನೆ ನೀವು ಕಾರಲ್ಲೇ ಕೂತ್ಕೊಂಡೆ. ಬಂದರು ಅವರು, ಶ್ರೀಧರನವ್ರು ಬಂದ್ಬಿಟ್ಟು ಕರೆಕ್ಟಾಗಿ ಗಾಡಿ ಓಡ್ಸೋಕ್ಕೆ ಬರೋಲ್ಲನೋ, ಹೆಂಗೆ ಓಡಿಸ್ತೀಯೋ ಹಂಗೆ ಹಿಂಗೆ ಅಂತ ಕೆಟ್ಟದಾಗ ಅವಾಚ್ಯ ಶಬ್ದಗಳಿಂದ ಅಂಥ ಸೋಳೆ ಮಗ ಇಂಥ ಸೋಳೆ ಮಗ ಅಂತ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಣ್ಣ ಪಕ್ಕದಲ್ಲಿ ಇದ್ದಾನೆ. ಏನು ಮಾಡ್ದೆ, ಅವ್ನು ಕಾರಿಂದ ಇಳಿದ. ಯಾಕೋ ಹಂಗೆ ಬೈತಿದ್ದೀಯ ಅಂತ ಕೇಳಿದಾಗ ಅವನು ಏಕಾಏಕಿ ಅಲ್ಲೇ ಮಾಡಿದಾಗ ಏನಾಯ್ತು ಅಂದರೆ ಅಕ್ಕಪಕ್ಕ ಇದ್ದವರೆಲ್ಲ ಅವಿನಾಶ್ ಕ್ಯಾಂಟೀನು, ಅವಿನಾಶ್ ಅಣ್ಣ ಅಂತ ಅವರೆಲ್ಲ ಬಂದ್ಬಿಟ್ಟು ಎಲ್ಲ ಬಿಡ್ಸ್ ಕಳಿಸಿ, ಒಂದೇ ಊರವ್ರಿಗೆ ಯಾಕೆ ಹಿಂಗೆ ಮಾಡ್ಕೊಳ್ತೀರಿ, ಯಾಕೆ ಗಾಡಿ ಅಡ್ಡ ಹಾಕ್ಬೇಕು ನೀವು ರೋಡಲ್ಲಿ ಅಂತವ ಬೈದ್ಬಿಟ್ಟು ಎಲ್ಲರನ್ನೂ ಕಳಿಸಿದ್ರು. ನನ್ನ ಪಾಡಿ ನಾನು ಹೋದೆ, ಗಾಡಿ ಸ್ಟಾರ್ಟ್ ಮಾಡಿದೆ ಇದರಲ್ಲಿ ಪಾಳ್ಯದಲ್ಲಿ. ಅಲ್ಲಿಂದ ಬಂದೆ ನಾನು. ಅಲ್ಲಿಂದ ಬಂದ ಊಟ ಮಾಡೋಣ ಅಂತ ಕೂತಿದ್ದೆ ಪಾಳ್ಯದಲ್ಲಿ. ಫೋನ್ ಮಾಡಿದ್ರು. ಫೋನ್ ಯಾರ್ದು ನಂಬರ್ ತಗೊಂಡ್ರು ಅಂತ ಗೊತ್ತಿಲ್ಲ. ಫೋನ್ ಮಾಡಿಬಿಟ್ಟು ಅಂಥವ್ರು ನೀವು ಇಂಥವ್ರು ಅಂತ ನನ್ನ ಮಕ್ಕಳು ಇಂಥ ಮಕ್ಕಳು ಕೊಚ್ಚಾಕ್ತೀನಿ, ಸುಟ್ಟಾಕ್ತೀನಿ ನಿಮ್ಮನ್ನು, ಇರೋದು 2 ಮಕ್ಕಳು ನೀವು ಆಚಾರಗಳು ಎಷ್ಟೋ ಮಾತಾಡ್ತೀರಿ ನಿಮ್ಮನ್ನು, ಹಂಗೆ ಹಿಂಗೆ ಅಂತ ನನಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ನಾವು ಫೋನಿಗೆ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಅವಿನಾಶ್ ಅಂತ ಇದ್ದರು. ಅವಿನಾಶ್ ಅಂತ ಕ್ಯಾಂಟೀನವ್ರು ಇದ್ರಲ್ಲ, ಅವರು ನನಗೆ ಫೋನ್ ಮಾಡಿದರು. ನಾನು ಫೋನ್ ಮಾಡ್ಬಿಟ್ಟು ಅಣ್ಣ ಇಲ್ಲಿ ಬಂದಿದ್ದಾರೆ, ಹಿಂಗೆ ಸುಮಾರು ಜನ ಬಂದಿದ್ದಾರೆ, ಬನ್ನಿ ಏನು ಮಾತಾಡೋದು ಬೇಡ, ಏನು ಹಂಗೆ ಹೇಳ್ಬಿಟ್ಟು ಕಳ್ಸೋಣ ಅಂತ ಬಂದರು. ನಾವು ನಮ್ಮ ಪಾಡಿಗೆ ಬಂದು ಅವ್ರಿಗೆ ಏನೂ ಆಗಲಿಲ್ಲ. ಅಲ್ಲಿ ಸುಮ್ಮನೆ ನಮ್ಮ ಪಾಡಿಗೆ ಅವರು ಹೋದ್ರು, ನಾವು ಹೋದು ಎಲ್ಲ ಬುದ್ಧಿ ಹೇಳಿ ಕಳಿಸಿರು. ಒಂದೇ ಊರವ್ರು ಯಾಕೆ ಜಗಳ ಆಡ್ತೀರಿ ಅಂತ ಬುದ್ಧಿ ಹೇಳಿ ಕಳಿಸಿರು. ಅದಾಯಿತು. ನನ್ನ ಪಾಡಿಗೆ ನಾನು 3 ದಿವಸದಿಂದ ಕೆಲಸ ಮಾಡ್ಕೊಂಡಿದ್ದೆ. ನಿನ್ನೆ ನಾನು ಬಂದ್ಬಿಟ್ಟು 17ನೇ ತಾರೀಕು ಸಂಜೆ ಟೈಮಿಗೆ ಬಂದ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ. ಸಂಜೆ ಒಂದು 5 ಗಂಟೆ ಟೈಮಲ್ಲಿ ಕೆಲಸ ಮಾಡ್ಕೊಂಡು ಕೂತಿದ್ದೆ. ಬೈಕಲ್ಲಿ 3 ಜನ ಬಂದರು. 3 ಜನ 2 ಬಾಟ್ಲು ಬಿಯರ್ ಬಾಟ್ಲುಗಳು ಕುಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಇಲ್ಲೇ ಇದ್ದಾನೆ ಬರ್ರು, ಎಲ್ಲ ಇಲ್ಲೇ ಇದ್ದಾರೆ, 3 ದಿನದ ಕಾದ್ವಲ್ಲ, ಇಲ್ಲೇ ಇದ್ದಾನೆ ಬಾ ಗ್ಯಾರೇಜಲ್ಲಿ, ಅವ್ನು ಉಳ್ಸೋದು ಬೇಡ, ಕೊಚ್ಚಾಕನ, ಸಾಯ್ಸೋಣ, ಹಂಗೆ ಹಿಂಗೆ ಅಂತ ಬಂದರು. ಅಲ್ಲಿಂದ ಬಂದಾದ್ಮೇಲೆ ಬಾಟ್ಲಿ ಏಕಾಏಕಿ ಅಲ್ಲೇ ಮಾಡೋಕ್ಕೆ ಇದು ಮಾಡಿದಾಗ ನಾನು ತಪ್ಪಿಸ್ಕೊಂಡಾದ್ಮೇಲೆ ಪಬ್ಲಿಕ್ಕೆಲ್ಲ ಬಂದರು. ಎದುರುಗಡೆ ಕಟಿಂಗ್ ಶಾಪು ಮನೋಜ್ ಇರ್ಬೋದು, ಮತ್ತು ಫುಡ್ ಲ್ಯಾಂಡು ಓನರ್ ಇರ್ಬೋದು, ಅವರೆಲ್ಲ ಬಂದು ಸುಮಾರು ಜನ ಎದುರುಗಡೆ ಪಬ್ಲಿಕ್ ಒಂದು 50ರಿಂದ 60 ಜನ ಬಂದರು. CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಇದೆ. ಅವರೆಲ್ಲ ಬಂದು ಬಾಟ್ಲಿ ಗಿಟ್ಲನ್ನೆಲ್ಲ ಕಿತ್ತೆಸ್ತರು. ಆಮೇಲೆ ಏಕಾಏಕಿ ಜೋಬಲ್ಲಿ ಕಲ್ಲು ಇಟ್ಕೊಂಬಂದಿದ್ದ. ನಿನ್ನ ಬಿಡಲ್ಲ, ನಿನ್ನ ಕೊಲೆ ಮಾಡ್ತೀನಿ ನಾನು, ಎಷ್ಟೇ ಖರ್ಚಾದರೂ ಬಿಡಲ್ಲ ನಿನ್ನ, ಹಂಗೆ ಹಿಂಗೆ ಅಂತ. ಅವ್ರ ಜೊತೇಲಿ ಬಂದಿದ್ದಾರೆ, ಯಾರು ಅಂತಲೂ ಗೊತ್ತಿಲ್ಲ. ಅವ್ರು ಯಾರು ಏನು ನನಗೇನು ಮಾಡಿಲ್ಲ. ಇನ್ನು ಒಬ್ಬ ಇದ್ನಲ್ಲ, ಅವ್ನು ಬಂದ್ಬಿಟ್ಟು ತಲೆಗೆ ಕಲ್ಲಿನಿಂದ ಜೋರಾಗಿ ಹೊಡೆದುಬಿಟ್ಟು ಹೋಗಿದ್ದಾನೆ ಸರ್. ಮತ್ತೆ ಇಷ್ಟೇ, ಇನ್ನೇನಿಲ್ಲ. ಮತ್ತು ಅಲ್ಲಿಂದ ನಾನು ಆ ಸಕಲೇಶಪುರ ಇದಕ್ಕೆ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಂದ ಹೊಸದಾಗಿ ನೇಮಕಗೊಂಡ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ 4 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದಲ್ಲಿಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಾಸನ ವಕೀಲರ ಸಂಘ ಹಾಗೂ ಔಟ್ಲಾಡ್ ಇಂಡಿಯಾ ಫೌಂಡೇಶನ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹೊಸದಾಗಿ ನೇಮಕಗೊಂಡ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ 4 ದಿನಗಳ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ಉದ್ಘಾಟಿಸಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಕಾನೂನು ಹೋರಾಟಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮುಖ್ಯ. ಪ್ರತಿ ವ್ಯಕ್ತಿಗೂ ಕೂಡ ಕಾನೂನಿನ ಅರಿವು ಮುಖ್ಯ. ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕಿದೆ. ಇದನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳಬಾರದು. ಕಾನೂನಿನ ಹಕ್ಕು ಎಲ್ಲರಿಗೂ ಒಂದೇ. ಕಟ್ಟಕಡೆಯ ವ್ಯಕ್ತಿಗೂ ಕಾನೂನು ಸಮಾನವಾದದ್ದು ಎಂದು ತಿಳಿಸಿದರು. ಜವಾಬ್ದಾರಿಗಳನ್ನು ರಕ್ಷಿಸಿಕೊಳ್ಳಬೇಕನ್ನೋದು
ಇದರ ಉದ್ದೇಶ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕು ಇದೆ, ಪ್ರತಿಯೊಬ್ಬರಿಗೂ ತನ್ನ ಹಕ್ಕನ್ನು ರಕ್ಷಣೆ ಮಾಡಿಕೊಳ್ಳುವ ಹಕ್ಕು ಇದೆ. ಆತನ ಹಕ್ಕನ್ನು ರಕ್ಷಣೆ ಮಾಡುವ ಸಮಯದಲ್ಲಿ ಇನ್ನೊಬ್ಬರು ಅದನ್ನು ದುರುಪಯೋಗಪಡಿಸಿಕೊಳ್ಳಲು ತುಂಬಾ ಜನ ಇದ್ದಾರೆ. ಒಬ್ಬ ವ್ಯಕ್ತಿಗೆ ಅವನ ಹಕ್ಕನ್ನು ಪಡೆಯಲಿಕ್ಕೆ ಆಗದಿದ್ರೂ ಕೂಡ ಇನ್ನೊಬ್ಬ ವ್ಯಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಅನ್ನೋದು ಕಾನೂನಿನ ಸಂದೇಶ. ಯಾಕಂದ್ರೆ ದುರುಪಯೋಗಪಡಿಸಿಕೊಂಡು ಯಾರಿಗೆ ಸಿಗ್ಬೇಕಾ ಅವರಿಗೆ ಆ ಯಾವುದೇ ಒಂದು ಸರ್ಕಾರದ ಸವಲತ್ತುಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಕಾನೂನಾತ್ಮಕ ಜನರು ತಮಗೆ ಸಿಗಬೇಕಾದ ಯಾವುದೇ ಕಾನೂನಾತ್ಮಕ ಹಕ್ಕುಗಳನ್ನು ಪಡೆಯಲು ಸಹಕಾರಿಯಾಗ್ತದೆ. ಹಾಗಾಗಿ ನೀವು ಇವತ್ತು ಈ ತರಬೇತಿ ನಾವು ನಮ್ಮ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶಕ ಕಾರ್ಯಕ್ರಮದಲ್ಲಿ ಕಾರ್ಲಿ ಮುಗುಣ್ಣಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ವಕೀಲರ ಸಂಘದ ದಾಕ್ಷಾಯಿಣಿ ಜಿಕೆ, ಡಿಟಿ ಪ್ರಸನ್ನ, ತರಬೇತುದಾರರು ವೈಷ್ಣವಿ ತಿವಾರಿ ಇದ್ದರು. ನಗರದಲ್ಲಿ ಮೊಟ್ಟಮೊದಲ ಬಾರಿಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಇದೇ ಜನವರಿ 20ರಂದು ಆಯೋಜಿಸಲಾಗಿದೆ ಎಂದು ಜೋಸೆಫ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವಿಜಯೋತ್ಸವಕ್ಕೆ ನಮ್ಮ ಸಮುದಾಯದ ಜನತೆಯ ಬೆಂಬಲವೂ ಸಹ ದೊರೆಯಲಿದೆ. ಕಾರ್ಯಕ್ರಮಕ್ಕೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಆಗಮಿಸುತ್ತಿರುವುದು ಅತ್ಯಂತ ಸಂತೋಷದಾಯಕವಾದ ವಿಚಾರವಾಗಿದೆ. ಇವರಿಗೆ ನಮ್ಮ ಸಮುದಾಯದ ಸಂಪೂರ್ಣ ಬೆಂಬಲ ನೀಡುತ್ತೇವೆ. ಕಾರ್ಯಕ್ರಮದಲ್ಲಿ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ರಾಜ್ಯ ಗೆದ್ಕೊಡ್ತೀವಿ, ನಮಗೆ ಶಿಕ್ಷಣ ಕೊಡಿ, ನಮಗೆ ಚಿಪ್ ಕಟ್ಟಿರೋಂಥ ತೆಗೀರಿ, ಸಾಮಾಜಿಕ ಹಾಕಿರ್ತಕ್ಕಂಥ ಬಹಿಷ್ಕಾರಗಳ ತೆಗೀರಿ, ನಾವು ಯುದ್ಧ ಗೆದ್ಕೊಡ್ತೀವಿ. ಅದಕ್ಕೆ ಅವರು ಸಿಕ್ಕಾಪಟ್ಟೆ ಶಿಸ್ತು ಬಂದು ಇವನು ಇಲ್ಲಿ ಮುಂಟ ಬಿಟ್ಟಿದ್ರಲ್ಲ ಇವನು ಸಿದ್ಧನಾಕನ ಅಂತ ಆಚೆ ತಳ್ಳಿ ಸಗಣಿ ಹಾಕಿ ಸಾರಿಸ್ಬಿಟ್ಟು ಕಳ್ಸ ಆಚಿ ಅಂತ ಕೂತ್ಕೊಂಡು ಕಳಿಸ್ಬಿಡ್ತಾರೆ. ಕೊನೆಗೆ ಬ್ರಿಟಿಷ್ನವ್ರ ಹತ್ರ ಬರ್ತಾರೆ, ನಿಮಗೆ ನಾವು ಬಾಜಿರಾಯನ ವಿರುದ್ಧನೇ ಗೆದ್ಕೊಡ್ತೀವಿ ಅಂತ ಹೇಳಿದವ್ರಿಗೆ ಆಶ್ಚರ್ಯ, ಬರೀ 500 ಜನ ಗೆಲ್ತೀರಾ ಅಂತ. ಆಯಿತು ನಾವು ಗೆದ್ಕೊಡ್ತೀವಿ ಅಂದಾಗ ಏನು ಬೇಕು ನಿಮಗೆ, ಯಾವ ರಾಜ್ಯ ಬೇಕು? ರಾಜ್ಯ ಬೇಡ ನಮಗೆ ಅನಿಷ್ಟ ಪದ್ಧತಿ ಆಚರಣೆ ಇದೆಯಲ್ಲ, ಚಿಪ್ ಕಟ್ಕೊಳ್ಳೋಂಥದ್ದು ಮತ್ತು ಶಿಕ್ಷಣದಲ್ಲಿ ವಂಚಿತರಾಗಿರ್ತಕ್ಕಂಥದ್ದು, ಹೆಣ್ಮಕ್ಳು ದೇವದಾಸಿ ಬಿಡ್ತಕ್ಕಂಥ ಪದ್ಧತಿ ಎಲ್ಲನೂ ತೆಗೀರಿ, ಅಷ್ಟೇ ಸಾಕು ನಮಗೆ. ಅದೊಂದು ಕಾಯ್ದೆ ಕಾನೂನು ಮಾಡಿ ನಮಗೆ ನಮ್ಮ ಮಕ್ಕಳು ಓದ್ಕೋತಾರೆ, ನಮಗೆ ವಿದ್ಯಾಭ್ಯಾಸ ಸಿಗುತ್ತೆ, ಮತ್ತು ಇಂಥ ಅನಿಷ್ಟ ಪದ್ಧತಿ ಹೋದರೆ ನಾವು ಸಾಮಾಜಿಕವಾಗಿ ಬದುಕ್ತೀವಿ, ಸ್ವಾಭಿಮಾನದಿಂದ ಬದುಕ್ತೀವಿ ಅನ್ನೋದು ಚಾಲೆಂಜ್ ಮಾಡಿ ಆವಾಗ 1817 ಡಿಸೆಂಬರ್ 31 ಫಿಕ್ಸ್ ಆಗುತ್ತೆ. ಅದು ಭೀಮಾ ಕೋರೆಗಾಂವ್ ಅಂತ ಹೇಳ್ಬಿಟ್ಟು ನಾಗ್ಪುರ ಹತ್ರ, ಅಲ್ಲಿ ಭೀಮಾ ನದಿ ತೀರದಲ್ಲಿ ಇದನ್ನು ಫಿಕ್ಸ್ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ರತನ್, ನವೀನ್ ಸದಾ, ಮೋನಿಕಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇಂದಿನಿಂದ 2 ದಿನಗಳ ಕಾಲ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆಶ್ರಯದಲ್ಲಿ 2 ದಿನಗಳ ಕಾಲ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಟೋಟ ಸ್ಪರ್ಧೆ ನಡೆಯಲಿದ್ದು, ಸರ್ಕಾರಿ ನೌಕರರ ಜೊತೆಗೆ ನಗರದ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿ ಸಂಜೆ 6 ಗಂಟೆ ನಂತರ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕ್ರೀಡಾಕೂಟಕ್ಕೆ ಹಾಲಿ 2800 ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಗೆದ್ದವರು ರಾಜ್ಯಮಟ್ಟ, ಅಲ್ಲಿಂದ ರಾಷ್ಟ್ರಮಟ್ಟಕ್ಕೆ ಹೋಗಲಿದ್ದಾರೆ. ಈ ಮೂಲಕ ಪ್ರತಿಭೆಗೆ ಸಹಕಾರ ನೀಡಲಾಗುತ್ತಿದೆ. ಕ್ರೀಡಾಕೂಟ ಯಶಸ್ಸಿಗೆ 100 ಮಂದಿ ತೀರ್ಪುಗಾರರಾಗಿ ಕೆಲಸ ಮಾಡಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹೊಣೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನೋಡಿಕೊಳ್ಳಲಿದ್ದಾರೆ. ಇದರಿಂದ ಎಲ್ಲ ನೌಕರರ ನಡುವೆ ಬಾಂಧವ್ಯ ವೃದ್ಧಿಯಾಗಲಿದೆ ಎಂದರು. ನಾಳೆ ಮತ್ತು ನಾಡಿದ್ದು ನಡೆಯುವ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಎಲ್ಲ ಹಾಸನ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರ ಕ್ರೀಡಾಪಟುಗಳನ್ನು ಹೃತ್ಪೂರ್ವಕವಾಗಿ ರಾಜ್ಯ ಪದಾಧಿಕಾರಿಗಳಾದ ನಾವುಗಳು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ. ಮೊದಲನೇದಾಗಿ ಹಾಸನ ಜಿಲ್ಲೆಯಲ್ಲಿ ಸಮಸ್ತ ಸರ್ಕಾರಿ ನೌಕರರ ಕ್ರೀಡಾಕೂಟ ದಿನಾಂಕ 20 ಮತ್ತು 21ನೇ ತಾರೀಕು ಇದೇ ತಿಂಗಳು ನಡೀತಾ ಇದೆ ಜಿಲ್ಲಾ ಕ್ರೀಡಾಂಗಣದಲ್ಲಿ. ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಿರುವ ಕ್ರೀಡಾಕೂಟಕ್ಕೆ ಎಲ್ಲ ಸರ್ಕಾರಿ ನೌಕರರ ಕ್ರೀಡಾಪಟುಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಸಾಂಸ್ಕೃತಿಕ ಸ್ಪರ್ಧೆಗಳೆಲ್ಲ ಇರುವಂಥ ನಮ್ಮ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮೂಲಕ ನಮ್ಮ ಸರ್ಕಾರಿ ನೌಕರರ ಈ ಒಂದು ಕ್ರೀಡಾಕೂಟವನ್ನು ನಾವು ಯಶಸ್ವಿಗೊಳಿಸೋಣ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮೂಲಕ ಈ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸೋದ್ರ ಮೂಲಕ ಮತ್ತೊಮ್ಮೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮೂಲಕ ನಾವು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸೋಣ. ಹಾಗೆ ಮತ್ತು ಈಗಾಗಲೇ ವ್ಯವಸ್ಥಿತವಾದ ಒಂದು ನಡೀತಾ ಇದೆ ಕ್ರೀಡಾಂಗಣದಲ್ಲಿ. ಇಲ್ಲಿ ಟೆಂಟ್ ಆಗ್ತಾ ಇರೋದಿರ್ಬೋದು ಅಥವಾ ಎಲ್ಲ ರೀತಿಯಾದಂಥ ಅರೇಂಜ್ಮೆಂಟ್ಗಳು ನಡೀತಾ ಇದ್ದಾವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಡಾ ಲಕ್ಷ್ಮೀಕಾಂತ್ ಬಿಎ, ಖಜಾಂಚಿ ಹೇಮಂತ್ ಬಿಆರ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಮನುಷ್ಯನಲ್ಲಿರುವ ಹೊಟ್ಟೆಕಿಚ್ಚು ಬೇರೆಯವರನ್ನು ಸುಡುವ ಮೊದಲು ತನ್ನನ್ನೇ ಸರ್ವನಾಶ ಮಾಡುವುದರಿಂದ ಎಲ್ಲರೂ ಜಾಗೃತರಾಗಿ ಅಸೂಯೆ ಹೊರತಾದ ಜೀವನ ಸಾಗಿಸಬೇಕೆಂದು ಪುಷ್ಪಗಿರಿ ಮಠದ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಹೇಳಿದರು.
ಬೇಲೂರು ತಾಲೂಕು ಅರಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಹರಿಹಳ್ಳಿ ವಲಯದ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಮತ್ತು ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸತ್ಯನಾರಾಯಣ ಪೂಜೋತ್ಸವ ಬಳಿಕ ನಡೆದ ಧಾರ್ಮಿಕ ಸಭೆಯಲ್ಲಿ ಪ್ರವಚನ ನೀಡಿದ ಅವರು, ಕೂಡಿಟ್ಟ ಸಂಪತ್ತು ಕ್ಷಣಿಕವಾಗಿದ್ದು ಕೂಡಿಟ್ಟ ಸಂಪತ್ತನ್ನು ಸಮಾಜದ ಒಳಿತಿಗಾಗಿ ಬಳಸಬೇಕು. ಕೋಟಿ ಕೋಟಿ ಹಣ ಮಾಡಿದ ಧನವಂತರು ಸಮಾಜಕ್ಕೆ ಕೊಡುಗೆ ನೀಡದೆ ಹೋದಲ್ಲಿ ಅಂತಹ ಸಂಪತ್ತಿಗೆ ಬೆಲೆ ಇಲ್ಲ. ಹಳ್ಳಿಗಳಲ್ಲಿ ನಮ್ಮ ಧರ್ಮದ ಸಂಸ್ಕೃತಿ ಇನ್ನೂ ಕೂಡ ಜೀವಂತವಾಗಿದ್ದು ಮನೆಗೆ ಆಗಮಿಸಿದ ಅತಿಥಿಗಳನ್ನು ಪ್ರೀತಿಯಿಂದ ಕಾಣುತ್ತಾರೆ. ಆದರೆ ಪಟ್ಟಣಗಳಲ್ಲಿ ಮನೆಯ ಸದಸ್ಯರಿಗೆ ಸಮಯದ ಕೊರತೆ ಇರುವುದರಿಂದ ಅತಿಥಿಗಳನ್ನು ಸರಿಯಾಗಿ ಉಪಚರಿಸಲು ಸಾಧ್ಯವಾಗುವುದಿಲ್ಲ. ಬಡವನ ಮನೆಗೆ ಹೋದರೆ ಸಿಗುವ ಪ್ರೀತಿ ವಿಶ್ವಾಸ ಶ್ರೀಮಂತರ ಮನೆಗೆ ಹೋದರೆ ಸಿಗುವುದಿಲ್ಲ. ಗ್ರಾಮೀಣ ಪ್ರದೇಶದ ನಿವಾಸಿಗಳು ಪಟ್ಟಣದಲ್ಲಿ ಸಿಗುವ ಐಷಾರಾಮಿ ಜೀವನಕ್ಕೆ ಮಾರು ಹೋಗದೆ ಹಳ್ಳಿಗಳಲ್ಲಿ ಪ್ರಕೃತಿ ಹಾಗೂ ಭಗವಂತನನ್ನು ಆರಾಧಿಸಿಕೊಂಡು ಬಾಳಬೇಕೆಂದು ತಿಳಿಸಿದರು. ಕೇಳಿದ್ರೆ ಮಕ್ಕಳು ಹುಟ್ಟಿದ ಮೇಲೆ ಅವಾಗ ಮಗು ಹೇಳುತ್ತೆ, ನಾ ಜ್ಯೋತಿಷ್ಯ ಕೇಳಬೇಕಾದ್ರೆ ನನ್ನ ತಾಯಿ ಕೇಳಿಸ್ಕೊಂಡೆ, ಅವನು ಮೊದಲು ಹುಟ್ಟಾಕು ಬಿಟ್ರೆ ಅವನು ಶ್ರೀಮಂತನಾಗ್ತಾನೆ, ನಾನು ಬಡವ ಆಗ್ತಾನೆ ಅಂತ ಹೇಳ್ದ. ಅದಕ್ಕೆ ಅವ್ನು ಮೊದಲು ಹುಟ್ಟಾಕೆ ಬಿಡಬಾರ್ದು ಅಂತ ಹೇಳಿ ಅಡ್ಡು ಬಂದು ನಿಂತ್ಕೊಂಡೆ ಜನಾಂಗದಲ್ಲಿ. ಇದರ ಅರ್ಥ ಏನು ಅಂತಂದ್ರೆ ಹೊಟ್ಟಿ ಕಿಚ್ಚು. ಹೊಟ್ಟೆ ಕಿಚ್ಚು ಅಂತ ಹಳ್ಳಿ ಕಡೆ ಭಾಷೆ ಮಾತಾಡ್ತಾವಲ್ಲ, ಈ ಹೊಟ್ಟೆಯಿಂದನೇ ಹುಟ್ಟಿದ್ದಕ್ಕೆ ಹೊಟ್ಟೆ ಕಿಚ್ಚು ಅಂತ ಹೆಸರು ಬಂತು. ಅದಕ್ಕೆ ಬಂಧುಗಳೇ, ಜಾಗೃತರಾಗ್ರಿ. ನಿಮ್ಮ ಸಂಪತ್ತು ಅದು ಕ್ಷಣಿಕವಾಗಿರುವಂಥದ್ದು, ಅದು ಬರೋದಿಲ್ಲ. ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದನೆಯ, ಪಾಪಿಯ ದಾನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ವಾರ್ಥಕ್ಕೆ ಸಲ್ಲದನೆಯ. ಕೋಟಿ ಕೋಟಿ ಮಾಡುವಂಥವ್ರು ಈ ದೇಶದೊಳಗಿದ್ದಾರೆ. ಆದ್ರೆ ಒಂದು ಈ ವೇಳೆ ಪೂಜೋತ್ಸವ ಸಮಿತಿ ಗೌರವಾಧ್ಯಕ್ಷ ಎಚ್ಡಿ ತುಳಸಿದಾಸ್, ಪ್ರಗತಿಬಂಧು ಸ್ವಸಹಾಯ ಸಂಘದ ಅಧ್ಯಕ್ಷ ಎಜೆ ಶಶಿಕುಮಾರ್, ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ, ಕಾರ್ಯದರ್ಶಿ ಮಹೇಶ್ ಶೆಟ್ಟಿ, ಸಹಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ಹಾಗೂ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿಯ ಬಲೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 8 ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ ಕೇವಲ 1 ಸ್ಥಾನ ಪಡೆದಿದೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಾಲಿನಹಳ್ಳಿ ರಮೇಶ್, ಪ್ರಥಮ ದರ್ಜೆ ಗುತ್ತಿಗೆದಾರ ಆಡುನಿಂಗಣ್ಣ ಬಿಎಸ್ ರಾಮು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಬ್ಬಲಗೆರೆಪುರ ಪುಟ್ಟಸ್ವಾಮಿಗೌಡ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚುನಾವಣೆ ಘೋಷಣೆ ಆಗುತ್ತಿದ್ದಂತೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ವಿಜಯೋತ್ಸವ ಮಾಡಿದರು. ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳ ವಿವರ: ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಆಡುನಿಂಗಣ್ಣನ ಬಿಆರ್ ಮಹೇಶ್, ಬಿಸಿ ಅಶೋಕ್, ನಿಂಗೇಗೌಡ ಉಮಾಶಂಕರ್, ಬಿಎಲ್ ಶಿಲ್ಪಾ ಪುಟ್ಟರಾಜು, ಸಾವಿತ್ರಮ್ಮ ಕೃಷ್ಣೇಗೌಡ, ಬಿಎಸ್ ಪುಟ್ಟರಾಜು ಹಾಗೂ ನರಸಿಂಹ ಶೆಟ್ಟಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಎಲ್ಲಾ ಸ್ಥಾನಗಳಿಗೆ ಸ್ಪರ್ಧಿಸಿದ ಜೆಡಿಎಸ್ ಅಭ್ಯರ್ಥಿಗಳ ಬಿಎಸ್ ಪ್ರಸನ್ನಕುಮಾರ್ ಮಾತ್ರ ಜಯ ಸಾಧಿಸಿದ್ದಾರೆ. ಸರ್ವ ನಿರ್ದೇಶಕರುಗಳನ್ನ ನಾನು ಕೇಳ್ಕೊತಾ ಇರೋದೇನಂದ್ರೆ, ಈ ಡೈರಿಯನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ, ಇದುವರೆಗೆ ಅಲ್ಲೇ 40ರಿಂದ 50 ವರ್ಷ ಆಗದೆ ಈ ಡೈರಿ ಒಳ್ಳೆ ಬಲ್ಲೇನಹಳ್ಳಿ ಗ್ರಾಮದ ಡೈರಿ ಅಂತ ಅಂದ್ರೆ ಇಡೀ ತಾಲೂಕಿನೊಳಗಡೆ ಒಂದು ಹೆಸರಿದೆ. ಇದೇ ರೀತಿ ನೀವು ಮುಂದಕ್ಕೆ. ಬಳಿಕ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ನಿಕಟಪೂರ್ವ ಅಧ್ಯಕ್ಷ ಕಬ್ಬಲಗೆರೆಪುರ ಪುಟ್ಟಸ್ವಾಮಿಗೌಡ, ಬಲ್ಲೇನಹಳ್ಳಿ ಡೈರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ 9 ಮಂದಿಗಳ ಪೈಕಿ 8 ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ನಮ್ಮ ನೂತನ ನಿರ್ದೇಶಕ ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ, ಎಂಬಿ ಹರೀಶ್, ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್, ಬೂಕನಕೆರೆ ವಿಜಯರಾಮೇಗೌಡ ಸೇರಿದಂತೆ ಹಲವು ಮುಖಂಡರು ಗೆಲುವಿಗೆ ಸಹಕಾರ ನೀಡಿದ್ದಾರೆ. ಸಂಘದ ಎಲ್ಲ ನೂತನ ನಿರ್ದೇಶಕರು ಗ್ರಾಮಸ್ಥರ ಉತ್ತಮ ಸಲಹೆ ಪಡೆದು ಹಾಲು ಉತ್ಪಾದಕರಿಗೆ ಅನುಕೂಲ ಕಲ್ಪಿಸಲಾಗುವುದು ಹಾಗೂ ಸಂಘದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮವಹಿಸಬೇಕೆಂದು ಸಲಹೆ ನೀಡಿದರು. ಸಹಕಾರ ಸಂಘದ ಚುನಾವಣೆ 5 ವರ್ಷ ಅವಧಿಗಳಿಗೆ ನಡೆದಿತ್ತು. ಇದರಲ್ಲಿ ನಮ್ಮದು 11 ಜನ ಕ್ಯಾಂಡಿಡೇಟ್ ಆಗಬೇಕಾಗಿತ್ತು. ಇದರಲ್ಲಿ 2 ಕ್ಯಾಂಡಿಡೇಟ್ ನಮ್ಮಲ್ಲಿ ಆ ಕ್ಯಾಟಗಿರಿ ಇಲ್ಲದೆ ಇರೋದ್ರಿಂದ 9 ಕ್ಯಾಂಡಿಡೇಟ್ಗೆ ನಮ್ಗೆ ಅವಕಾಶ ಇತ್ತು. ಇದರಲ್ಲಿ 1 ಅವಿರೋಧವಾಗಿ ಆಯ್ಕೆಯಾಗಿತ್ತು, 2A. ಇನ್ನು 9 ಜನ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪಟೇಲ್ ಸ್ವಾಮಿಗೌಡ, ಪಟೇಲ್ ಮಹದೇವ್, ಯೋಗಣ್ಣ, ಡೈರಿ ಕುಮಾರ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಶೀಳನೆರೆ ರಾಮೇಗೌಡ ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯಲ್ಲಿ ಮಾನ್ಯ ಹತ್ಯೆ ಪ್ರಕರಣ ಕೊಲೆಗಡುಕರ ಬಂಧನಕ್ಕೆ ಆಗ್ರಹಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದರು.
ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಡಿಸಿ ಕಚೇರಿ ಬಳಿ ಘಟನೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮಾನ್ಯಾಳ ಹತ್ಯೆ ಮಾಡಿದ ಹಂತಕರನ್ನ ಬಂಧಿಸಿ 1 ಕೋಟಿ ರು ಪರಿಹಾರ ಹಾಗೂ ಸರ್ಕಾರಿ ನೌಕರಿ ನೀಡಲು ಬಿಜೆಪಿ ಎಸ್ಸಿ ಮೋರ್ಚಾ ಆಗ್ರಹಿಸಿತು. ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರು ಮಕ್ಕಳ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಇವತ್ತು ಅವರು ಎಲ್ಲ ದಲಿತರ ಪಾಪ ಎಲ್ಲೇ ಇರಲಿ ಇವತ್ತು ಬಂದ್ ಕೇಸಿ ಕುರಿಗಳಾಗಿ ಅವ್ರಿಗೆ ಓಟ್ ಹಾಕಬೇಕು, ಓಟ್ ಹಾಕಿದ್ದಾರೆ ಬಿ. ಆದರೆ ಓಟ್ ಹಾಕ್ಸ್ಕೊಂಡಂಥ ನಾಯಕರು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು 4 ಸಚಿವರಿದ್ದಾರೆ. ಇವತ್ತು ದಲಿತ ಸಚಿವರು 4 ಜನ ಸಚಿವರಿದ್ದಾರೆ. ಇವತ್ತು ನಮಗೆ ಮೀಸಲಿಟ್ಟಂತ ಅಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂಥ ಒಂದು ಸಂವಿಧಾನ ಪ್ರಕಾರ ಮಾಡಿದಂಥ ನಮ್ಮ ದಲಿತರ ಹೋಣಿಗಾಗಲಿ, ಅವರ ಅಭಿವೃದ್ಧಿಗಾಗಲಿ, ಅವ್ರ ಶಿಕ್ಷಣಕ್ಕಾಗಲಿ, ಆರ್ಥಿಕವಾಗಲಿ ಆ ದುಡ್ಡನ್ನು ಇಟ್ಟಂಥ ಹಣವನ್ನು ಇವತ್ತು ಓಪನ್ ಆಗಿ ಹೇಳ್ತಾರೆ. ಇವತ್ತು ಎಚ್ ಸಿ ಮಾದೇವಪ್ಪನವರು ರಾಜ್ಯಾರೋಷವಾಗಿ ಹೇಳ್ತಾರೆ. ಒಬ್ಬ ಎಚ್ ಸಿ ಮಾದೇವಪ್ಪನವರು ದಲಿತ ಸಚಿವರು, ನಾಚಿಕೆ ಆಗ್ಬೇಕು ಅವರಿಗೆ. ನಾವು ಈ ದುಡ್ಡನ್ನು ಯೋಜನೆಗಳಿಗಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತೇಳಿ. ಯಾಕಪ್ಪ ಬಳಕೆ ಮಾಡ್ತೀರಿ? ಯಾಕೆ ಬಳಕೆ ಮಾಡ್ತೀರಿ? ನಿಮ್ಮಪ್ಪನ ದುಡ್ಡ ಇದು, ನಿಮ್ಮಪ್ಪಂದ ಆ ದುಡ್ಡು ಇದು. ನೀವು ಪ್ರಣಾಳಿಕೆಯಲ್ಲಿ ನಿಮ್ಮ ಪಕ್ಷದಿಂದ ನೀವು ಹೇಳಿದ್ದೀರಿ, ಕಾಂಗ್ರೆಸ್ ಪಕ್ಷದಿಂದ ಹೇಳಿದ್ರಿ. ನೀವು ಕಾಂಗ್ರೆಸ್ ಪಕ್ಷದಿಂದ ಇವ್ರಿಗೆ ಸಮಾಜಮುಖಿ ಸೇವೆ ಮಾಡುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ಸಹಕಾರಿಯಾಗಬೇಕೆಂದು ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ಡಿ ಮೋಹನ್ ದಾಸ್ ಕರೆ ನೀಡಿದರು. ಮಳವಳ್ಳಿ ತಾಲೂಕು ಆರ್ಯ ಈಡಿಗರ ಸಂಘದ ವತಿಯಿಂದ 2025-26ನೇ ಸಾಲಿನ ಸರ್ವ ಸದಸ್ಯರ ಪ್ರಥಮ ವಾರ್ಷಿಕ ಮಹಾಸಭೆಯನ್ನು ಹಲಗೂರಿನ ಎಚ್ವಿ ರಾಜು ಅವರ ಮನೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹಾಗೂ ಕೇಂದ್ರದ ಮಟ್ಟದಲ್ಲಿ ಹೆಚ್ಚು ಸದಸ್ಯರನ್ನು ಸೇರ್ಪಡೆಗೊಳಿಸಿ ನಾನು ವ್ಯಾಸಂಗ ಮಾಡುವಾಗ ತುಂಬಾ ಕಷ್ಟದಲ್ಲಿದ್ದೆವು. ಈಗ ದೇವರ ದಯದಿಂದ ಉತ್ತಮ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಸಮಾಜಮುಖಿ ಸೇವೆ ಮಾಡುವ ಮನೋಭಾವದಿಂದ ಹಲಗೂರು ಹೋಬಳಿ ನಾಗರಿಕ ಹಿತರಕ್ಷಣಾ ಟ್ರಸ್ಟ್ ಅನ್ನು ನಾವು ಮತ್ತು ನಮ್ಮ ಸ್ನೇಹಿತರು ಸೇರಿ ಪ್ರಾರಂಭ ಮಾಡಿ ಇಂದಿಗೆ 30 ವರ್ಷವಾಗಿದೆ. ಪ್ರಥಮ ಬಾರಿಗೆ ಪ್ರತಿಯೊಬ್ಬ ಸದಸ್ಯರು 25ರಿಂದ 30 ಸಾವಿರಗಳನ್ನು ಬ್ಯಾಂಕಿನಲ್ಲಿ ಎಫ್ಡಿ ಮಾಡಿ ಅದು ಇಂದಿಗೆ 59 ಲಕ್ಷ ಇದ್ದು, ಅದನ್ನು ಬ್ಯಾಂಕಿನಲ್ಲಿ ಎಫ್ಡಿ ಇಟ್ಟು ಅದರಿಂದ ಬರುವ ಬಡ್ಡಿ ಹಣದಿಂದ ಹಲಗೂರು ಹೋಬಳಿಯ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿ, ವಸ್ತ್ರ ಹಾಗೂ ಇತರ ಶಾಲೆಗೆ ಬೇಕಾದ ವಸ್ತುಗಳನ್ನು ನೀಡಿದ್ದೇವೆಂದು ತಿಳಿಸಿದರು. ಕಡ್ಡಾಯವಾಗಿ ಅವರ 11ನೇ ದಿವಸಕ್ಕೂ ಬರಬೇಕು ಅಂತ ಇನ್ವೈಟ್ ಮಾಡಿದ್ರು. ಆವತ್ತು ಕೂಡ ನಾವು ಅವರಿಗೆ ಸಂತಾಪ ಸೂಚಕ ಸಭೆ ರೆಸಲ್ಯೂಷನ್ ಮಾಡಿ ಅವರ ಮಡದಿಯವರ ಕೈಗೆ ಆ ಪತ್ರವನ್ನು ಕೊಟ್ಟಾಗ ಅವರು ಎಷ್ಟು ಸಂತೋಷಪಟ್ಟರು ಅಂತ ಹೇಳಿದ್ರೆ, ತನ್ನ ಮಗ, ಸೊಸೆ, ಅಳಿಯ, ಮಗಳು ಎಲ್ಲರನ್ನು ಕರೆಸಿ ಮಂಡ್ಯ ಕಿಮ್ಮತ್ತು ಅಂತ ಹೇಳ್ದ ಪುಟ್ಟರಾಜ್. ಅದಕ್ಕೆ ಹೇಳ್ದೆ, ಈ ಶ್ರಮ, ಅದು ಹಿಂದಿನ ಶ್ರಮ. ಇವತ್ತು ಕಿಮ್ಮತ್ತು ಇರ್ಬೋದು, ಆ ಹಿಂದೆ ಶ್ರಮ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ. ಏನೀಗ ಸಂಘ ಮಾಡಿದ್ದೀರಾ, ಒಳ್ಳೆ ಉದ್ದೇಶದಿಂದ ಮಾಡಿದ್ದೀರಾ, ಮಾಡಿ ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು, ಯಾವ್ದಾದ್ರು ನೀವು ಓದುವಂತ ವಿದ್ಯಾರ್ಥಿ ಫೀಸ್ ಕಟ್ಟೋಕ್ಕಾಗದೆ. ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕು ಆರೋಗ್ಯ ಈಡಿಗರ ಸಂಘದ ಗೌರವಾಧ್ಯಕ್ಷ ಪುಟ್ಟರಾಜು, ಅಧ್ಯಕ್ಷರಾದ ವೈ ಅಶ್ವಥ್, ಉಪಾಧ್ಯಕ್ಷ ಎಚ್ವಿ ರಾಜು, ಕಾರ್ಯದರ್ಶಿ ಎಚ್ಆರ್ ಪದ್ಮನಾಭ, ಸಹಕಾರ್ಯದರ್ಶಿ ಎಚ್ವಿ ಸೋಮಶೇಖರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರ ಭಟ್ಕಳದ ಹೃದಯ ಭಾಗ ರಂಗಿಕಟ್ಟೆಯಲ್ಲಿ ಅತ್ಯಂತ ಪುರಾತನ ಶತಮಾನಗಳಿಂದ ನಿಂತ ಅರಳಿ ಮರ ಹಾಗೂ ಕಟ್ಟೆ ಇನ್ನು ಭಟ್ಕಳಿಗರಿಗೆ ನೆನಪು ಮಾತ್ರ. ನಗರ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ವೇಗ ನೀಡುವ ಹಿನ್ನೆಲೆಯಲ್ಲಿ ರಸ್ತೆ ಅಗಲೀಕರಣಕ್ಕೆ ಈ ಅರಳಿ ವೃಕ್ಷ ತೆರವು ಅನಿವಾರ್ಯವಾಗಿದ್ದ ಕಾರಣ 2012ರಿಂದ 13ನೇ ಇಸವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುಪರ್ದಿಗೆ ಪಡೆದಿತ್ತಾದರೂ ತೆರವು ಕಾರ್ಯ ಕೈಗೆತ್ತಿಕೊಂಡಿರಲಿಲ್ಲ. ಹೆದ್ದಾರಿ ವಿಸ್ತರಣೆ ಕಾಮಗಾರಿ ಹಾಗೂ ಸಾರ್ವಜನಿಕರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿಯವರು ಅರಳಿ ವೃಕ್ಷ ಮತ್ತು ಕಟ್ಟೆಯ ತೆರವಿಗೆ ಆದೇಶಿಸಿದ್ದು, ತಾಲೂಕು ಆಡಳಿತ ತೆರವು ಕಾರ್ಯ ಮುಂದಾಗಿತ್ತು. ಹಿಂದೂಗಳ ಈ ಅರಳಿ ವೃಕ್ಷಕ್ಕೆ ದೈವಿಕತೆಯ ಭಕ್ತಿಭಾವನೆಗಳನ್ನು ಹೊಂದಿರುವ ಕಾರಣ ಹಲವಾರು ಹಿಂದೂ ಪ್ರಮುಖರು ರಂಗಿಕಟ್ಟೆ ಉಳಿಸಿ ಹೋರಾಟ ಸಮಿತಿ ರಚಿಸಿ ವೃಕ್ಷ ಉಳಿಸಲು ಪ್ರಯತ್ನ ನಡೆಸಿದರು. ಹಿಂದಿನ ವಾರವಷ್ಟೇ ತಾಲೂಕು ಆಡಳಿತವೇ ಮುಂದಾಗಿ ಹಲವು ಹಿಂದೂ ಪ್ರಮುಖರ ಸಮ್ಮುಖದಲ್ಲಿ ಬ್ರಾಹ್ಮಣೋತ್ತಮರಿಂದ ಧಾರ್ಮಿಕ ವಿಧಿವಿಧಾನ ಪೂರೈಸಿದ್ರು. ಇಂದು ಮುಂಜಾನೆಯೇ ಅರಳಿ ವೃಕ್ಷದ ಕಟಾವು ಕಾರ್ಯ ಆರಂಭಿಸಲಾಗಿದ್ದು, ಕೆಲವೇ ಗಂಟೆಗಳಲ್ಲಿ ಅರಳಿ ವೃಕ್ಷ ತೆರವು ಕಾರ್ಯ ಮುಕ್ತಾಯವಾಗಲಿದೆ. ಹೆದ್ದಾರಿ ಗುತ್ತಿಗೆದಾರ ಐಆರ್ಬಿ ಕಂಪನಿಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ಪುರಸಭೆ ಕೆಪಿಟಿಸಿಎಲ್ ಅಧಿಕಾರಿಗಳು ಈ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಕುಕನೂರು ತಹಶೀಲ್ದಾರ್ ಕಚೇರಿಯಲ್ಲಿ ಶಿವಶರಣ ವೇಮನ ಅವರ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು. ಜಯಂತಿಯನ್ನುದ್ದೇಶಿಸಿ ಸಮಾಜ ಸೇವಕ ಶಿವಣ್ಣ ರಾಯರೆಡ್ಡಿಯವರು ಮಾತನಾಡಿ, ವೇಮನ ಅವರು ವಚನ ತತ್ವಗಳನ್ನು ಬರೆಯುತ್ತಾ ಎಲ್ಲ ಸಮುದಾಯದವರಿಗೆ ಜಾಗೃತಿಯ ಅರಿವು ಮೂಡಿಸಿದ್ದಾರೆ. ಯುವ ಸಮುದಾಯ ಅಂತಹ ಶರಣರ ಬಗ್ಗೆ ಅಪಾರವಾದ ಅನುಭವ ತಿಳಿದು ಜ್ಞಾನವಂತರಾಗಬೇಕೆಂದು ಸಲಹೆ ನೀಡಿದರು. ಸಭೆಗೆ ಆಗಮಿಸಿದಂತ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಮ್ಮ
ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಶಿವಶರಣರು, ಆದರ್ಶ ಪುರುಷರು, ಯೋಗಿಗಳು, ತಪಸ್ವಿಗಳು ಆಗಿ ಹೋಗಿ ಅವರ ಜೀವನದ ಚರಿತ್ರೆಯನ್ನು ಬರೆದು ಹಿಂದಿನ ಹಿರಿಯರು ಇಟ್ಟಿದ್ದಾರೆ. 100 ವರ್ಷ ಹೋದರೂ ಕೂಡ ಅಚ್ಚಳಿಯದೆ ಅವು ಉಳಿದಿದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಹೇಗೆ ಸರ್ವಜ್ಞ ಎಂಬ ಒಬ್ಬ ಆದರ್ಶ ವ್ಯಕ್ತಿ ಯೋಗಿ ಇದ್ದಾನೋ ಅದೇ ರೀತಿ ಮಹಾಯೋಗಿ ವೇಮನ ಆಂಧ್ರ ಪ್ರದೇಶದಲ್ಲಿ ತನ್ನ ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ದೊಡ್ಡ ಪ್ರಯತ್ನವನ್ನು ಮಾಡಿದರು. ಅವು ತೆಲುಗು ಭಾಷೆಯಲ್ಲಿ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಅದು ಪ್ರಚಲಿತ ಇಲ್ಲ. ಇಡೀ ನಾಡಿನಲ್ಲಿ ತಹಶೀಲ್ದಾರ್ ಬಸವರಾಜ ಬೆಣ್ಣೆಹೊಸೂರು, ತಾಲೂಕು ರೆಡ್ಡಿ ಸಮಾಜದ ಮುಖಂಡರಾದ ದೇವಪ್ಪ ಅರಕೇರಿ, ಪ್ರಭುರಾಜ ತೋಟಗಂಟಿ, ಕುಮಾರ್ ಗಡಾದ, ಬಸನಗೌಡ, ಮಾಲಿ ಪಾಟೀಲ್ ಸೇರಿದಂತೆ ಇತರರು ಭಾಗವಹಿಸಿದರು. ಇದೇ ಜನವರಿ 20ರ ಸಂಜೆ ಶ್ರೀ ಅಂಬಿಗರ ಚೌಡಯ್ಯನವರ ವಚನ ಸಂಕೀರ್ಣ ಕಾರ್ಯಕ್ರಮ ಜರುಗಲಿದೆ ಎಂದು ಜಯಪ್ರಕಾಶ್ ಟಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಜಿಲ್ಲಾ ಕೋಲಿಕಪ್ಪಲಿಗ ಸಮಾಜ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯ ಜಯಂತ್ಯುತ್ಸವ ಸಮಿತಿ ವತಿಯಿಂದ ಜನವರಿ 20ರ ಸಂಜೆ ಜಗದ್ವೃತ್ತದ ಹತ್ತಿರ ಬಹಿರಂಗ ಸಭೆ ಜರುಗಲಿದ್ದು, ನಗರದ ಪ್ರತಿಷ್ಠಿತ ಸಾಹಿತಿಗಳಿಂದ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ವಚನ ಸಂಕೀರ್ಣ ಕಾರ್ಯಕ್ರಮ ಮತ್ತು ಆರ್ಕೆಸ್ಟ್ರಾ ಹಾಗೂ ವಿವಿಧ ಧರ್ಮದ ಎಲ್ಲಾ ಜಾತಿಯ ಮುಖಂಡರು ಮತ್ತು ಸಾಧಕರ ಸಾಹಿತಿಗಳ ಕಾರ್ಯಕ್ರಮ ನಡೆಯುವುದು. ಅದೇ ದಿನ ಬೆಳಗ್ಗೆ 11 ಗಂಟೆಗೆ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಿಂದ ನಮ್ಮ ಸಮಾಜದ ಎಂಎಲ್ಸಿಗಳು ಹಾಗೂ ಹಿರಿಯರಾದ ತಿಪ್ಪಣ್ಣಪ್ಪ ಬಿ ಕಮಕನೂರ ಅವರಿಂದ ಜೀಪ್ ರ್ಯಾಲಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಮೊಟ್ಟ ಮೊದಲನೇದಾಗಿ ನನ್ನನ್ನು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಮಾಡಿದಂಥ ನನ್ನ ಎಲ್ಲ ಸಮಾಜದವರಿಗೂ ಸರ್ವರಿಗೂ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೂ ತಮ್ಮ ಎಲ್ಲರ ಆಶೀರ್ವಾದಗಳೊಂದಿಗೆ ಈ ವರ್ಷ ವಿಭಿನ್ನ ರೀತಿಯಿಂದ ಪ್ರತಿ ವರ್ಷ ಒಳ್ಳೆಯ ಅಭಿವೃದ್ಧಿ ಮಾಡ್ಕೊಡ್ತಾ ಬಂದೀವಿ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ವರ್ಷ ಎಲ್ಲ ನಮ್ಮ ಹಿರಿಯರ ಸಲಹೆ ಮಾರ್ಗದರ್ಶನ ಮೇಲೆ ಹೆಲಿಕಾಪ್ಟರ್ ಮುಖಾಂತರ ನಗರೇಶ್ವರದಿಂದ ನಗರ 21ರಂದು ಹೆಲಿಕಾಪ್ಟರ್ದಿಂದ ಪುಷ್ಪಾರ್ಚನೆ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರದಿಂದ ಬರ್ತಾ ಇದ್ದೇವೆ. ನಮ್ಮ ಸಮಾಜದ ಕಲಾ ತಂಡಗಳು ಹಾಗೂ ವಿಶಿಷ್ಟವಾದಂಥ ಕಾರ್ಯಕ್ರಮ ಮಾಡಬೇಕಂತ ಎಲ್ಲರೂ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಎಲ್ಲರೂ ಸರ್ಕಾರದಿಂದ ಈ ವರ್ಷ ಅದ್ದೂರಿಯಾಗಿ ಹಿಸ್ಟಾರಿಕಲ್ ಆಗಿ ಅಂಬಿಗರ ಚೌಡಯ್ಯ ಜಯಂತಿ ಆಚರಿಸಲು ನಿರ್ಧರಿಸಿದ್ದೇವೆ. ಅದಕ್ಕಾಗಿ ನನ್ನ ಸಮಾಜ ಬಾಂಧವರು ತಮಿಳುನಾಡು ಹಾಗೂ ಕೇರಳ ಸರ್ಕಾರದ ವಿರೋಧಿ ನೀತಿ ಖಂಡಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರ ಜಿಲ್ಲೆಯ ತಾಲೂಕು ಪಟ್ಟಣದಲ್ಲಿ ಕರ್ನಾಟಕ ಸೇನಾಪಡೆ ವತಿಯಿಂದ ತಮಿಳುನಾಡು ಹಾಗೂ ಕೇರಳದ ವಿರೋಧಿ ನೀತಿ ಖಂಡಿಸಿ ನಗರದ ಜೈಭುವನೇಶ್ವರಿ ವೃತ್ತದಲ್ಲಿ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕನ್ನಡಿಗರ ಮೇಲೆ ದೌರ್ಜನ್ಯವೆಸಗಿರುವ ಹಾಗೂ ಕನ್ನಡಿಗರಿಗೆ ಅಪಮಾನ ಮಾಡಿರುವಂತಹ ಹಾಗೂ ಕನ್ನಡದ ಬಾವುಟ ಕಿತ್ತು ಹಾಕಿರುವ ತಮಿಳುನಾಡು ಹಾಗೂ ಕೇರಳ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ಮಾತನಾಡಿ, ತಮಿಳಿಗರು ಹಾಗೂ ಕೇರಳಿಗರು ಕನ್ನಡಿಗರ ಮೇಲೆ ದೌರ್ಜನ್ಯವೆಸಗಿ ಕನ್ನಡಿಗರನ್ನು ಅಪಮಾನ ಮಾಡಿ ಕನ್ನಡಿಗರ ಬಾವುಟವನ್ನು ಕಿತ್ತು ಎಸೆದು ಪುಂಡಾಟಿಕೆ ಮೆರೆದಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ತಮಿಳುನಾಡು ಹಾಗೂ ಕೇರಳ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದರು. ಕನ್ನಡ ಬಾವುಟಗಳನ್ನ ವಾಹನಗಳಲ್ಲಿ ಹಾಕೊಂಡು ಹೋಯ್ತಿತ್ತು ಅಂತಂದ್ರೆ ತಮಿಳುನಾಡಿನ ಗುಂಡಾಗಳು ಕನ್ನಡ ಬಾವುಟಗಳನ್ನ ಕಿತ್ಕೊಂಡು ಕನ್ನಡಿಗರ ಮೇಲೆ ನಿರಂತರವಾಗಿ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯ. ಮತ್ತು ಕೇರಳದ ಕಾಸರಗೋಡ್ನಲ್ಲಿ ಏನು ಕೇರಳ ಭಾಷೆಯನ್ನ, ಮಲಯಾಳ ಭಾಷೆಯನ್ನ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿ ಹೇರೋದಕ್ಕೆ ಹೊರಟಿರ್ತಕ್ಕಂಥ 2 ಕ್ರಮವನ್ನ ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಕೇರಳ ಮತ್ತು ತಮಿಳುನಾಡು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಕೇರಳ ಮತ್ತು ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ತಮಿಳುನಾಡು ಸರ್ಕಾರ ಇನ್ನೇನು ತಮಿಳುನಾಡಿನಲ್ಲಿ ಚುನಾವಣೆ ಬರ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ಸೇನಾಪಡೆಯ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಿದ್ಯಾಭ್ಯಾಸದ ಜೊತೆಗೆ ಕಾನೂನು ಅರಿವು ಮುಖ್ಯ. ಕಾನೂನು ಉಲ್ಲಂಘನೆಯಾಗದಂತೆ ವಿದ್ಯಾರ್ಥಿಗಳು ನಡೆದುಕೊಳ್ಳಲಿ. ನ್ಯಾಯಾಧೀಶೆ ಶಶಿಕಲಾ ಕಿವಿ ಮಾತು. ಮುರಳಿ ಮೋಹನ್ ರದ್ದು ರೌಡಿ ಸಂಸ್ಕೃತಿ. ಹಿರಿಯ ನಾಯಕನ ಮೇಲೆ ಹಲ್ಲೆ ತೀವ್ರ ಖಂಡನೀಯ. ಮುರಳಿ ಮೋಹನ್ ರನ್ನು ವಜಾ ಮಾಡಲು ಆಗ್ರಹ. ಯುವಕರ ಗುಂಪಿನಿಂದ ಗ್ಯಾರೇಜ್ ಮಾಲೀಕನ ಮೇಲೆ ಹಲ್ಲೆ. ಕ್ಷುಲ್ಲಕ ಕಾರಣವನ್ನೇ ನೆಪವಾಗಿಸಿಕೊಂಡ ಯುವಕರು. ಸಕಲೇಶಪುರದ ಬಾಳುಪೇಟೆಯಲ್ಲಿ ಘಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.